ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ವಿಜ್ಞಾನದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಬ್ಬು ಯಾವ ಜಾತಿಗೆ ಸೇರಿದ ಸಸ್ಯವಾಗಿದೆ? ಆಪ್ಷನ್ ಬಿ, ದ್ವೈವಾರ್ಷಿಕ ಸಸ್ಯವಾಗಿದೆ. ನೆಕ್ಸ್ಟ್ ನೋಡಿ, ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ದ್ರವ್ಯ ಅಂತಂದರೆ ವಸ್ತು, ದ್ರವ ಅಂದರೆ ನೀರು. ಹೌದಾ, ನೀರು, ಹಾಲು. ಹಾಗಾದರೆ ತಾಮ್ರವು ಘನಸ್ಥಿತಿಯ ಒಂದು ವಸ್ತುವಿಗೆ ಉದಾಹರಣೆಯಾಗಿದೆ. ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತುವಾಗಿದೆ. ಸಿ, ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವುದು? ಆಪ್ಷನ್ ಎ, ಸ್ಕರ್ವಿ. ಇದನ್ನು ನಿಮಗೆ ನೋಟ್ಸ್ನ ಮೂಲಕ ನಾನು ನಿಮಗೆ PDF ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಈಗ. ಹಾಗಾಗಿ ನಾವು ನೋಟ್ಸ್ನಲ್ಲಿ ಕೊಟ್ಟಂತಹ ಒಂದು ನೋಟ್ಸ್ನಲ್ಲಿದ್ದಂಥ ಒಂದು ಪ್ರಶ್ನೆ ನಿಮಗೆ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡಿ, 65 ಒಂದು ಬೀಜದ ಹೊರಭಾಗ ಬೀಜ ಕವಚ ಅಂತ ಹೇಳ್ತೀವಿ. ಆಪ್ಷನ್ ಬಿ, ರೈಟ್ ಆನ್ಸರ್. 66 ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ಇದಂತೂ ಸಾಕಷ್ಟು ಸಲ ನಾನು ನಿಮಗೆ ಕ್ಲಾಸಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಮತ್ತು ಒಂದು ವಾರದ ಹಿಂದೆ ಕ್ಲಾಸನ್ನು ತೆಗೆದು ನೋಡಿಬೇಕಿದ್ರೆ ನಿಮಗೆ ಡಯಾಗ್ರಾಮ್ ಸಮೇತ ಒಂದು ಸೌರಮಂಡಲದ ಚಿತ್ರ ಸಮೇತ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಹಸುವಿನ ಸರಾಸರಿ ಜೀವಿತಾವಧಿ. ಈ ಜೀವಿತಾವಧಿಗಳ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳ್ತಾರಂತ ಹೇಳಿದ್ದೀನಿ. ಕೇಳಿದ್ದಾರೆ ನೋಡಿ, ಹಸುವಿನ ಜೀವಿತಾವಧಿ 20 ವರ್ಷ. ಇಲ್ಲಿ ಹಸುವಿನ ಜೀವಿತಾವಧಿಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 68. ಕ್ವಶನ್ ನಂಬರ್ 68 ನೋಡಿ, ರಿಕೆಟ್ಸ್ ರೋಗ. ಆಪ್ಷನ್, ರಿಕೆಟ್ಸ್ ರೋಗವು ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ರಿಕೆಟ್ಸ್ ರೋಗ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅತ್ಯಂತ ದೊಡ್ಡ ಹೂವು ಯಾವುದು? ರಪ್ಲೇಶಿಯಾ. ಚಿಕ್ಕ ಹೂವು ಅಂತ ಕೇಳಿದಾಗ ಉಲ್ಪಿಯಾ, ದೊಡ್ಡ ಹೂವು ರಪ್ಲೇಶಿಯಾ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರೋ ನೆಲೆ ಯಾವುದು? ಸಾರಜನಕ. ಆಪ್ಷನ್ ಸಿ ಸರಿಯಾದ ಉತ್ತರ. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದು? ಶುಕ್ರ ಗ್ರಹ. ಇದನ್ನು ಮುಂಜಾನೆಯ ನಕ್ಷತ್ರ ಅಥವಾ ಬೆಳಗಿನ ಚುಕ್ಕಿ ಎಂದು ಕರೆಯುತ್ತಾರೆ. ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು? ಜಲಜನಕ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಭೂಮಿಯು ನಾವು ಭೂಮಿಯನ್ನು ಕ್ರಮವಾಗಿ ನೋಡಿದಾಗ ಭೂಷು, ಭೂ, ಮಗು, ಶಯೂನ್ಯ ಅಂತ ಒಂದು ಸೂತ್ರನ ಹೇಳ್ಕೊಟ್ಟಿದೆ. ಭೂಮಿಯು 3ನೇ ಸ್ಥಾನದಲ್ಲಿದೆ. ಆಪ್ಷನ್ ಅಂದರೆ ಭೂಮಿಯು ಗ್ರಹಗಳಲ್ಲಿ 3ನೇ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದಾಗ ಭೂಮಿ. ಇದು 3ನೇ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 206. ಹೆಸರು ಹಣ್ಣು ಪುಸ್ತಕದ ಕರ್ತೃ. ಇದನ್ನು ಸಹ ನಾನು ನಿಮಗೆ ಮಾಡೆಲ್ ಟೆಸ್ಟಲ್ಲಿ ಇದನ್ನು ಕ್ವಶನನ್ನು ಹಾಕಿದ್ದೇನೆ. BGL ಸ್ವಾಮಿ ಸರಿಯಾದ ಉತ್ತರ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 76. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು? ಸೌರಶಕ್ತಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಜೋನ್ನ ಅಣುಸೂತ್ರ O3. ಇದು ಓಜೋನ್ನ ಅಣುಸೂತ್ರವಾಗಿದೆ. ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಗಾಳಿ ಹರಡುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಎ ಜೋಳ. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ. ಹೊಗೆಯು ಅನಿಲ ರೂಪದ ದ್ರವ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದು ಈಗ 20 ಕ್ವಶನ್ಸ್ಗಳಾದವು. ಈಗಾಗಲೇ ನಾನು ಗಣಿತ, ಕನ್ನಡ ಹಾಗೂ ಸಮಾಜ ವಿಜ್ಞಾನದ ಕೀ ಆನ್ಸರ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಆ ಕೀ ಆನ್ಸರ್ಗಳನ್ನು ನೋಡಿ ನೀವು ನಿಮ್ಮ ಉತ್ತರವನ್ನು ಅಥವಾ ನಿಮ್ಮ ಸರಿ ಉತ್ತರಗಳ ಸಂಖ್ಯೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.